ಈ ವರ್ಷ ನನ್ನ ಒಂದು ಪ್ರೆಸಿಡೆನ್ಶಿಪ್ ಅಧಿಕಾರಾವಧಿಯಲ್ಲಿ ಕೋಲಾರ ಜಿಲ್ಲೆಗೆ ಅಂತೇಳಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ವಾಹನ ಸಿದ್ಧ ಮಾಡಿಸಿ ಕೋಲಾರ ಜಿಲ್ಲೆನಲ್ಲಿ ಈ ಮೂರ್ಛೆ ರೋಗ ಅನ್ನೋದನ್ನ ಪೂರ್ತಿ ತೊಲಗಿಸ್ಬೇಕು. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಜರಿ ಕೂಡ ಮಾಡ್ತಾರೆ ಫ್ರೀಯಾಗಿ ನಮ್ಮ ಆಸ್ಟರ್ ಹಾಸ್ಪಿಟ್ಲಿಂದ. ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ಮತ್ತು ರವೀಶ್ ಅವರ ತಂಡ ತುಂಬ ನುರಿತ ತಂಡ ಇದ್ದಾರೆ. ಅವರ ಅಪಾಯಿಂಟ್ಮೆಂಟ್ ಮೊದಲನೇ ಬಾರಿಗೆ ವಿಶ್ವದಲ್ಲೇ ಎಲ್ಲೂ ಇಲ್ಲ, ನಮ್ಮ ಕೋಲಾರ ಡಿಸ್ಟಿಕ್ ಅನ್ನ ತಗೊಂಡಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ನಮ್ಮ ಮೂಲ ಉದ್ದೇಶ ಇಷ್ಟೇ. ಹೇಗೆ ಶ್ರೀನಿವಾಸ್ ಸರ್ ಹೇಳಿದ್ರು ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅಂತ, ಹಾಗೆ ಮೂರ್ಛೆ ರೋಗ ಮುಕ್ತ ಭಾರತ ಮಾಡೋದು ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಅವ್ರ ಸರ ಇಂಟೆನ್ಷನ್ ಆಗಿದೆ. ನಾವೇನು ಮಾಡ್ತಾ ಇದೀವಿ, ಸತೀಶ್ ರುದ್ರಪ್ಪ ಇಸ್ ಅ ಸೀನಿಯರ್ ನ್ಯೂರೋ ಸರ್ಜನ್ ಓಲ್ ಇಂಡಿಯಾದಲ್ಲಿ. ಅವ್ರ ಅಪಾಯಿಂಟ್ಮೆಂಟ್ ಸಿಗ್ಬೇಕಂದ್ರೆ 3 ಮಂತ್ಸ್ ವೇಟ್ ಮಾಡಬೇಕು. ಅವ್ರು ಏನು ಮನುಷ್ಯ ಇನ್ನು ಎದ್ದೊಳ್ಳೋದೇ ಇಲ್ಲ ಮೇಲಕ್ಕೆ ಅನ್ನೋ ಪರಿಸ್ಥಿತಿಯಲ್ಲಿದ್ದಂಥವ್ರನ್ನ ಎದ್ದು ಓಡಾಡಿ ಇವತ್ತು ಆ್ಯಕ್ಟಿವ್ ಆಗಿರ್ತಕ್ಕಂತೆ ಮಾಡ್ತಕ್ಕ ಒಂದು ವೈದ್ಯರು ಒಂದೆರಡು ಪೇಷಂಟ್ಸ್ಗೆ ಸರ್ಜರಿ ಸಹ ಮಾಡಿದ್ದಾರೆ. ಇದು ಎಲ್ಲ ಪೂರ್ತಿ ಉಚಿತವಾಗಿ ರೋಟ್ರಿ ಹಾಗೂ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಆಗುತ್ತೆ. ಮತ್ತು IT ಇಲ್ಲಿಂದ ನೀವು ಬೆಂಗಳೂರು ಬರಬೇಕು ಅಂದರೂ ಕೂಡ ಒಂದು ದಿನ ನಾವು ಜೊತೆಗೆ ಇನ್ನೊಬ್ರು ಇರಬೇಕು. ಹೋಗಿ ಬರೋದು ಖರ್ಚು ವೆಚ್ಚಗಳು ಮತ್ತು ಅಲ್ಲಿ ಫೀಸ್ ಕಟ್ಟೋದು ನಮ್ಮ ಇವತ್ತಿನ ದಿನ ರೋಟರಿ ಕ್ಲಬ್ ವತಿಯಿಂದ ಮುಂದಿನ ಇದೇ ತಿಂಗಳ ಮುಂದಿನ ಶನಿವಾರ 25ನೇ ತಾರೀಕು ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಒಂದು ಶಿಬಿರವನ್ನು ನಮ್ಮ ನಂಗ್ಲಿ ಗ್ರಾಮದ ರೋಟರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದ ಕುರಿತು ಇನ್ನು ಜನರಿಗೆ ಅತಿ ಕಟ್ಟ ಕಡೆ ಜನರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀವಿ. ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನ PR ಆಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಸ್ಟರ್ ಹಾಸ್ಪಿಟಲ್ನವರಂಥ ಸ್ಟೀವ್ ಡೇವಿಡ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಂತ ನಮ್ಮ ರಾಮಕೃಷ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವೆಲ್ಕಮ್ ಅಣ್ಣ, ಕೂತ್ಕೋಣ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಲಬ್ನ ಕೇಂದ್ರ ಬಿಂದುಗಳಂತ ನಮ್ಮ PS ರಮೇಶ್ ಅವರು ಬಂದಿದ್ದಾರೆ. ಈ ಒಂದು ಸಾಲಿಗೆ ಅವರೇ ಖಜಾಂಚಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಸ್ವಾಗತನ ಬಯಸ್ತೇವೆ. ವೆಲ್ಕಮ್ ಅಣ್ಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಸ್ಟರ್ ಹಾಸ್ಪಿಟಲ್ನ ಏನು ಸರ್ ಹೆಸರು ಆದಿತ್ಯ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೆಲ್ಕಮ್ ಸರ್, ಆದಿತ್ಯ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಿಗೆ ನಮ್ಮ ಮೀಡಿಯಾ ಮಿತ್ರರು ಬಂದರೆ ಎಲ್ಲರಿಗೂ ಒಟ್ಟಿಗೆ ಚಲಪತಣ್ಣ ಅವರಿಗೆ, ಜಗದೀಶ್ ಅವರಿಗೆ, ನಮ್ಮ ಭವಿಷ್ಯ ಚಲಪತಣ್ಣ ಅವರಿಗೆ, ನಮ್ಮ ಸೋಮ ಅವರಿಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಸ್ವಾಗತವನ್ನು ಕೋರಿಸ್ತಾ ಇದ್ದೀವಿ. ರೋಟರಿ ಕ್ಲಬ್ IT ಕಾರಿಡಾರ್ ಬೆಂಗಳೂರು ಮತ್ತು ರೋಟರಿ ಡಿಸ್ಟ್ರಿಕ್ಟ್ 3191 ಹಾಗೂ ಮುಳುಬಾಗಿಲು ರೋಟರಿ ಸೆಂಟ್ರಲ್ ವತಿಯಿಂದ ಕಳೆದ ವರ್ಷ ಮಾರುತಿ ಸ್ಕೂಲ್ ಹತ್ರ ಮೂರ್ಛೆ ರೋಗ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆ ಕೊಡಿಸೋದು ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲಿ ಸುಮಾರು ಫಲಾನುಭವಿಗಳು ಅದರ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ನನ್ನ ಒಂದು ಪ್ರೆಸಿಡೆನ್ಶಿಪ್ ಅಧಿಕಾರಾವಧಿಯಲ್ಲಿ ನಂಗ್ಲಿ ಗ್ರಾಮದಲ್ಲಿ ರೋಟರಿ ಪ್ರೌಢಶಾಲೆಯಲ್ಲಿ ಈ ಒಂದು ಮೂರ್ಛೆ ರೋಗ ತಪಾಸಣಾ ಶಿಬಿರವನ್ನು ಒಂದು ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ಉಪಯೋಗ ಆಗೋ ರೀತಿಯಲ್ಲಿ ಆಯೋಜನೆ ಮಾಡಬೇಕಂತೇಳಿ ಒಂದು ವಾರ ಮೊದಲೇ ಒಂದು ಸುದ್ದಿಗೋಷ್ಠಿ ಕರೆದಿದ್ದೀವಿ. ಇದರ ಉದ್ದೇಶ ಇಷ್ಟೇ. ರೋಟರಿ IT ಕಾರಿಡಾರ್ ಮತ್ತು ರೋಟರಿ 319 ಜಿಲ್ಲೆಯವರು ಕೋಲಾರ ಜಿಲ್ಲೆಗೆ ಅಂತೇಳಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಈ ಒಂದು ತಪಾಸಣೆ ಮಾಡೋದಕ್ಕೆ ಒಂದು ವಾಹನ ಸಿದ್ಧತೆ ಮಾಡಿದ್ದಾರೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಪೋಲಿಯೋವನ್ನು ಎರಾಡಿಕೇಟ್ ಮಾಡಿದೀವಿ ನಮ್ಮ ವಿಶ್ವದಲ್ಲಿ, ನಮ್ಮ ರೋಟರಿ ಪಾತ್ರ ಏನಿದೆಯೋ ಅದೇ ರೀತಿ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಮೂರ್ಛೆ ರೋಗ ಅನ್ನೋದನ್ನು ಪೂರ್ತಿ ತೊಲಗಿಸ್ಬೇಕು. ಕಟ್ಟ ಕಡೆ ಹಳ್ಳಿವರೆಗೂ ಕೂಡ ಯಾರೂ ಕೂಡ ಮೂರ್ಛೆ ರೋಗದಿಂದ ಬಳಲಬಾರದು. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಉದ್ದೇಶ ಇಷ್ಟೇ. 3 ವರ್ಷ ಈ ಒಂದು ವೆಹಿಕಲ್ ನಮ್ಮಲ್ಲೇ ಇರುತ್ತೆ. ಡಾಕ್ಟರ್ಸು ನಮ್ಮ ಜೊತೆ ಇರ್ತಾರೆ, ಅದನ್ನು ಫಾಲೋಅಪ್ ಮಾಡ್ತಾರೆ. ಏನೋ ನಾಮಕಾವಸ್ಥೆ ಬಂದು ಕ್ಲಬ್ ಕ್ಯಾಂಪ್ ಮಾಡಿ ಹೋಗೋದಲ್ಲ. ಯಾರೋ ರೋಗಿಗಳಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಮಾತ್ರೆ ಕೊಡೋದಾಗಲಿ, ಟ್ರೀಟ್ಮೆಂಟ್ ಕೊಡೋದಾಗಲಿ ಉಚಿತವಾಗಿ ಕೊಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಸರ್ಜರಿ ಕೂಡ ಮಾಡ್ತಾರೆ ಫ್ರೀಯಾಗಿ ನಮ್ಮ ಆಸ್ಟರ್ ಹಾಸ್ಪಿಟ್ಲಿಂದ. ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ಮತ್ತು ರವೀಶ್ ಅವರ ತಂಡ ತುಂಬ ನುರಿತ ತಂಡ ಇದ್ದಾರೆ. ಅವರ ಅಪಾಯಿಂಟ್ಮೆಂಟ್ ಸಿಗೋದು ಕೂಡ ತುಂಬ ಕಷ್ಟ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ ಜೊತೆಗೂಡಿ ಅವರು ರೋಟೇರಿಯನ್ಸ್ ಆಗಿರೋದ್ರಿಂದ ಮೊದಲನೇ ಬಾರಿಗೆ ವಿಶ್ವದಲ್ಲೇ ಎಲ್ಲೂ ಇಲ್ಲ, ನಮ್ಮ ಕೋಲಾರ ಡಿಸ್ಟಿಕ್ಕನ್ನು ತಗೊಂಡಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ನಾವು ಟ್ರಯಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವರಿಗೆ ಮೊದಲಿಗೆ ನಮ್ಮ ಕ್ಲಬ್ ಕಡೆಯಿಂದ ನಮ್ಮ ಮುಳುಬಾಗಿಲು ಜನತೆ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ನೀವು ನೋಡಿರ್ಬೋದು, ಕಳೆದ ತಿಂಗಳು
ವೇಮ್ಗಲ್ನಲ್ಲಿ ನಮ್ಮ ಡಿ ಸಿ ಸಾಹೇಬರು ಆ ಒಂದು ವಾಹನವನ್ನು ಲಾಂಚ್ ಮಾಡಿದ್ರು. ಕಳೆದ ತಿಂಗಳ ಒಂದು ಕ್ಯಾಂಪ್ ಮಾಡಿದ್ರು. ಅವತ್ತು ಅವ್ರನ್ನ ಸತೀಶ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ಒಂದು 25ನೇ ತಾರೀಕು ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ನೀವು ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಅವರು ಎಲ್ಲರೂ ಕೂಡ ಎಲ್ಲ ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ ಹೆಚ್ಚಿನ ಮಟ್ಟಿಗೆ ಪ್ರಜೆಗಳಿಗೆ ನಮ್ಮ ಮುಳಬಾಗಿಲು ತಾಲೂಕು ಇರ್ಬೋದು, ಅಕ್ಕಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ. ಕಡೆಯಿಂದ ಕಳೆದ ಸಾರಿ 1.25 ಕೋಟಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ, ಸ್ಕೂಲ್ ಬಿಲ್ಡಿಂಗು. ಆ ಬಿಲ್ಡಿಂಗೇ ನಮ್ಗೆ ಸೂಕ್ತ ಅಂತೇಳಿ ಅವತ್ತು ಸಂತೆನೂ ಇದೆ, ಜನ ಸೇರ್ತಾರೆ. ನಾವು ಹೆಚ್ಚಿನ ಮಟ್ಟಿಗೆ ಆಟೋದಲ್ಲೂ ಕೂಡ ಪ್ರಚಾರ ಮಾಡ್ತೀವಿ, ಪಾಂಪ್ಲೆಟ್ ಓಡಿಸಿ ಎಲ್ಲರಿಗೂ ತಲುಪಿಸ್ತೀವಿ. ಒಂದು ವಾರದಿಂದ 10 ದಿವಸದ ಮುಂದೆನೇ ನಾವು ಕಾರ್ಯಕ್ರಮ ಇದು ಅದರ ಹಿಂದೆ ಕಾರ್ಯಕ್ರಮ ರೂಪಿಸ್ಕೊಂಡು ಮಾಡ್ತಾಯಿದ್ದೀವಿ. ಹೆಚ್ಚಿಗೆ ಜನ ಸೇರಿಸ್ಬೇಕು ಮತ್ತು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಹೌದು ಹೌದು, ಯಾರೂ ಕೂಡ ವಂಚಿತರಾಗಬಾರ್ದು. ಇದೇನೋ ಮೂರ್ಛೆ ರೋಗ ಕಾಯಿಲೆ, ಇದು ವಾಸಿಯಾಗುವಂಥ ಕಾಯಿಲೆ. ಅದೇನೋ ಅದರಿಂದ ಏನೋ ನಾಚಿಕೆ ಪಡುವಂಥದ್ದೇನಿಲ್ಲ. ಸುಮಾರು ಜನ ಹೆಣ್ಮಕ್ಳಿಗಿರುತ್ತೆ, ಮದುವೆ ಆಗೋದಿಲ್ಲ ಹೇಳಿದ್ರೆ ಹೊರಗಡೆ ಅಂತ ಸುಮಾರು ಜನ ಅದನ್ನು ಹೇಳ್ಕೊಳ್ಳೋದಿಲ್ಲ. ಏನೋ ಅದ್ರ ಬಗ್ಗೆ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಬೇಗ ಅದನ್ನು ನಾವು ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ನುರಿತ ವೈದ್ಯರ ತಂಡ ಇದೆ, ಅವ್ರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರು ಮುಂದೆ ಬಂದು ನಾವೇ ನಮ್ಮನ್ನು ಅವರು ಉರ್ದಿನಿಸ್ತಾ ಇದ್ದಾರೆ, ಮಾಡಿ ನಾವು ನಮ್ಮ ಜೊತೆಗಿದ್ದೀವಿ ಅಂತೇಳಿ. ಹಂಗಾಗಿ ಈ ಒಂದು ಸದಾವಕಾಶವನ್ನು ನಮ್ಮ ಮುಳಬಾಗಿಲು ಜನತೆ ಉಪಯೋಗಿಸಬೇಕು ಅಂತೇಳಿ ನನ್ನ ಸವಿನಯ ಪ್ರಾರ್ಥನೆ. ಕಾಯಿಲೆ ಇದೆ ಅಂತೇಳಿ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಆಸ್ಟರ್ ಹಾಸ್ಪಿಟ್ಲಿಂದ. ಒಬ್ಬರಿಗೆ ಸುಮಾರು 8.5 ಲಕ್ಷದ ವೆಚ್ಚದಲ್ಲಿ ಅವ್ರ ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ ನಮ್ಮ ಸತೀಶ್ ರುದ್ರಪ್ಪ ಅವ್ರ ನೇತೃತ್ವದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಆಸ್ಟರ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಆಸ್ಪತ್ರೆ PRO ಆಗಿರ್ತೀನಿ. ಮತ್ತು ಇವರು ನಮ್ಮ ಸಹೋದ್ಯೋಗಿ ಸ್ಟೀಫನ್ ರಾಬರ್ಟ್, ಇವರು ಕೂಡ ನಮ್ಮ ಕಲೀಗು, ಮತ್ತು ಆದಿತ್ಯ ಅವರು ಕೂಡ ಬಂದಿದ್ದಾರೆ. ಸೊ ಇವತ್ತು ಈ ಸಂದರ್ಭನ ಏರ್ಪಡಿಸಿದ್ದಕ್ಕೆ ನಾನು ಶ್ರೀನಿವಾಸ್ ಸರ್ಗೆ ತುಂಬ ಕೃತಜ್ಞತೆನ ತಿಳಿಸ್ತೀನಿ. ಇದ್ರ ಮೂಲ ಉದ್ದೇಶ ಇಷ್ಟೇ, ಜನರಲ್ಲಿ ಹಳ್ಳಿಗಳಲ್ಲಿ ಅವೇರ್ನೆಸ್ ತುಂಬ ಕಡಿಮೆ ಇದೆ, ಅರಿವಿಲ್ಲ. ಈಗ ಕೆಲವರು ಮೂರ್ಛೆ ರೋಗ ಅಂದ ತಕ್ಷಣ ಕೆಲವರು ಮುಚ್ಚಿಟ್ಕೊತಾರೆ, ಈಚೆ ಬರೋದಿಲ್ಲ, ಹೇಳೋದಿಲ್ಲ, ಅದೇನೋ ದೊಡ್ಡ ಕಾಯಿಲೆ ಥರ ಫೀಲ್ ಆಗ್ತಾರೆ. ಸೊ ಅದರಿಂದ ಜನರಲ್ಲಿ ಯಾವಾಗ ಅದ್ರ ಬಗ್ಗೆ ಅರಿವು ಕಡಿಮೆ ಇರುತ್ತೋ ಆವಾಗ ಟ್ರೀಟ್ಮೆಂಟ್ ಕೂಡ ಬರೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಮೂಲ ಉದ್ದೇಶ ಇಷ್ಟೇ. ಹೇಗೆ ಶ್ರೀನಿವಾಸ್ ಸರ್ ಹೇಳಿದ್ರು ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅಂತ, ಹಾಗೆ ಮೂರ್ಛೆ ರೋಗ ಮುಕ್ತ ಭಾರತ ಮಾಡೋದು ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಅವ್ರ ಸರ ಇಂಟೆನ್ಷನ್ ಆಗಿರುತ್ತೆ. ಸೊ ಅದರಿಂದ ರೋಟರಿ ಕ್ಲಬ್ ಕಡೆಯಿಂದನೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಸ್ಸನ್ನು ಲಾಸ್ಟ್ ಮಂತು DC ಎಪಿಲೆಪ್ಸಿ ವ್ಯಾನ್ ಅಂತ ನಾವು ಕರಿತೀವಿ, ಅದನ್ನು ಲಾಸ್ಟ್ ಟೈಮ್ DC ಅವರು ಇನಾಗ್ರೇಟ್ ಮಾಡಿದ್ರು. ಅಲ್ಲಿ ತುಂಬ ಜನ ಬಂದು ಅದನ್ನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ನಮಗೆ ಪತ್ರಕರ್ತರ ಹತ್ರ ನನ್ನೊಂದು ರಿಕ್ವೆಸ್ಟ್, ಒಂದು ಮನವಿ ಏನಂದರೆ, ಇವತ್ತು ಒಬ್ಬರಿಗೆ ವಿಷಯ ಮುಟ್ಟಿಸ್ಬೇಕಂದ್ರೆ ನಿಮ್ಮದು ತುಂಬ ಪಾತ್ರ ಇರುತ್ತೆ. ಇವತ್ತು ಸೊಸೈಟಿಯಲ್ಲಿ ಏನೇ ನಡೆದ್ರು ಸೊ ಅದನ್ನು ಜನರಿಗೆ ತಲುಪಿಸುವಂಥ ಒಳ್ಳೆ ಕಾರ್ಯ ಇವತ್ತು ಪತ್ರಕರ್ತರ ಮಿತ್ರರು ಮಾಡ್ತಿದ್ದೀರಾ. ದಯವಿಟ್ಟು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಮೂರ್ಛೆ ರೋಗ ಇಟ್ಸ್ ಎ ಕ್ಯೂರಬಲ್, ಟ್ರೀಟೇಬಲ್, ಎರಡೂ ಮಾಡ್ಬೋದು. ದಯವಿಟ್ಟು ಮುಳಬಾಗಿಲು ಜನರಲ್ಲಿ ಒಂದು ಕಳಕಳಿಯಿಂದ ಮನವಿ ಏನಂದರೆ, ದಯವಿಟ್ಟು ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಮುಳಬಾಗಿಲಿಂದ ಬ್ಯಾಂಗ್ಳೂರು ಬರಬೇಕಂದ್ರೆ 70-80 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ ಆಗಿಬಿಡುತ್ತೆ ನೀವು ಇದು ಆಸ್ಟರ್ ವೈಟ್ಫೀಲ್ಡ್ ಬರಬೇಕಂದ್ರೆ. ಸೊ ನಮ್ಮ ಡಾಕ್ಟರ್ಸೇ ನೀವಿರೋ ಜಾಗಕ್ಕೆ ಬರ್ತಿದ್ದಾರೆ ವಿತ್ ಫೆಸಿಲಿಟಿಯೊಂದಿಗೆ. ದಯವಿಟ್ಟು ಈ ಸದುಪಯೋಗನ ಪಡ್ಕೊಂಡು, ಯಾರಿಗೆ ಮೂರ್ಛೆ ರೋಗ ಇದೆ, ಎಷ್ಟೇ ವರ್ಷದಿಂದ ಇರಲಿ, ಯಾರೇ ಇರಲಿ, ದಯವಿಟ್ಟು ಮುಕ್ತ ಮನಸ್ಸಿಂದ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ನಾನು ಈ ಮೂಲಕ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ಅಡ್ಡ ಪರಿಣಾಮ ಅಂತ ಏನಿಲ್ಲ. ನಿಮಗೆ ಕ್ಲಿನಿಕಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು ಈ ವಿಲ್ ಗಿವ್ ದ ಸರ್. ಖಂಡಿತ ಸರ್. ಈಗ ನೋಡಿ, ಈಗ ಯಾರಾದರೂ ಈಗ ಒಬ್ರು ಮನೇಲಿ ಮೂರ್ಛೆ, ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಹೇಳ್ತೀನಿ ಪಾಪ. ಈಗ ಯಾರಾದರೂ ಒಂದು ಮನೇಲಿ ಹೆಣ್ಮಗು ಮೂರ್ಛೆ ರೋಗ ಇದೆ ಅಂದ್ರೆ ಅಲ್ಲಿ ಯಾರು ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಪಾಪ ಅವ್ರಿಗೊಂಥರ ಅದು ಶಾಪ ಥರ ಆಗ್ಬಿಡುತ್ತೆ. ಸೊ ಜನರು ಓತಾಪ್ ಮಾಡೋ ಒಬ್ಬರಿಂದ ಅವ್ರ ಮನೇಲಿ ಈ ಥರ ಇದೆಯಂತೆ ಹಾಗೆ. ಸೊ ನಾವು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಇದನ್ನು ಮುಂದೆ ಬಂದು ತೋರಿಸ್ಕೊಳ್ಳಿ, ಏನು ತಪ್ಪೇನಿಲ್ಲ. ಇಟ್ಸ್ ಈಗ ಈಗಿರೋ ಟೆಕ್ನಾಲಜಿಯಲ್ಲಿ, ಈಗಿರೋ ಈ ಸಲಕರಣೆಗಳಿಂದ ತುಂಬ ಇದನ್ನು ಕ್ಯೂರೇಬಲ್ ಮಾಡ್ಬೋದು. ಬಟ್ ಜನರಲ್ಲಿ ಅವೇರ್ನೆಸ್ ಇಲ್ಲ. ಕೆಲವರು ಈ ಮೂರ್ಛೆ ರೋಗ ಅಂದರೆ ಹೋಗಿ ಮಾಟ ಮಂತ್ರ ಮಾಡಿಸೋದು, ಇಲ್ಲ ಅಂದರೆ ಸಡನ್ ಆಗಿ ಕೈಯಲ್ಲಿ ಏನೋ ಒಂದು ಕಬ್ಬಣ ಕೊಡೋದು, ಇವೆಲ್ಲ ಮಾಡ್ತಾರೆ. ಸೊ ಅದು ಜನರಲ್ಲಿ ಅವೇರ್ನೆಸ್ ಇಲ್ಲ. ದಯವಿಟ್ಟು ಅದನ್ನು ಅರಿವು ಮೂಡಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆ ಥರ ಇವರು ಫಾರ್ವರ್ಡ್ ಆಗಿ ಬರಲಿ. ನಮ್ಮ ನಂಬರ್ಸ್ ಇರುತ್ತೆ, ನಮ್ಮ ಸಾರ್ ನಂಬರ್ ಇರುತ್ತೆ, ನನ್ನ ನಂಬರ್ ಇರುತ್ತೆ. ಅವ್ರಿಗೆ ಕಾಲ್ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಸೊ ಕ್ಯಾಂಪ್ ದಿನ ಬಂದು ತೋರಿಸ್ಕೊಳ್ಳಿ. ಡಾಕ್ಟರ್ಸ್ ಬರ್ತಿದ್ದಾರೆ. ಸೊ ಬಂದು ಇಲ್ಲಿ ತೋರಿಸ್ಕೊಳ್ಳೋದ್ರಿಂದ ಅವ್ರು ತುಂಬ ಅನುಕೂಲ ಇದೆ. ಹೌದು, ಫ್ರೀ ಆಫ್ ಕಾಸ್ಟ್. ಇಲ್ಲಿ ಬಂದು ಕೆಲವೊಂದು EEG ಎಲ್ಲ ಮಾಡ್ತೀವಿ. ಆಲ್ಮೋಸ್ಟ್ ಅದು 5K 5,000 ರೂಪಾಯಿ ಟೆಸ್ಟ್ ಅದು. ಸೊ ಅದನ್ನ ನಾವು ಇಲ್ಲಿ ಫ್ರೀಯಾಗಿ ಮಾಡ್ತಿದ್ದೀವಿ. ಅದು EEG ಅಂತ ಎಲ್ಲ ಮಾಡ್ತಿದ್ದೀವಿ. ಸೊ ಸರ್, ಆಲ್ಮೋಸ್ಟ್ 10,000 ಕಾಸ್ಟ್ ಡ್ರಗ್ಸ್ ಆಲ್ಸೋ ನಾವು ಇದು ಮಾಡ್ತಿದ್ದೀವಿ. ಒಂದು ಅಪ್ರಾಕ್ಸಿಮೇಟ್ ಇದರಲ್ಲಿ
ಸ್ಟೀಫನ್? ಸರ್ ಇನ್ನೊಂದು ಏನಂದರೆ ನೀವು ಕೇಳಿದ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕಂದ್ರೆ ಇವಾಗ ಸಿಟಿಯಲ್ಲಿರೋರಿಗೆ ತುಂಬ ಜನಕ್ಕೆ ಫಿಟ್ಸ್ ಅಂತ ಕಾಮನ್ ವರ್ಡ್, ಫಿಟ್ಸ್ ಅಂದರೆ ಗೊತ್ತಾಗುತ್ತೆ, ಹಾಸ್ಪಿಟಲ್ ಬರ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ನಾಲೆಜ್ ಇರಲ್ಲ, ಒಬ್ರಿಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಲ್ಲ. ಸೊ ನಾವೇನು ಮಾಡ್ತಾ ಇದೀವಿ, ಡಾಕ್ಟರ್ ಸತೀಶ್ ರುದ್ರಪ್ಪ ಇಸ್ ಅ ಸೀನಿಯರ್ ನ್ಯೂರೋ ಸರ್ಜನ್ ಓಲ್ ಇಂಡಿಯಾದಲ್ಲಿ. ಅವ್ರ ಅಪಾಯಿಂಟ್ಮೆಂಟ್ ಸಿಗಬೇಕಂದ್ರೆ 3 months ವೆಯ್ಟ್ ಮಾಡಬೇಕು. ಅವರು ಈ ಇನಿಷಿಯೇಟಿವ್ ಏನು ತೊಗೊಂಡಿದ್ದಾರೆ ಅಲ್ಲಿ ಎಸ್ಪೆಷಲಿ ಕೋಲಾರ ಡಿಸ್ಟ್ರಿಕ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ರೋಟ್ರಿ ಕಡೆಯಿಂದ, ರೋಟ್ರಿ IT ಕಾರಿಡಾರ್ ಕಡೆಯಿಂದ. ಅವ್ರು ಬಂದ್ಬಿಟ್ಟು ಆ ಬಸ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ. ಎವ್ರಿ ಮಂತ್ ನಾವು 2 to 3 ಕ್ಯಾಂಪ್ಸ್ ಮಾಡ್ತೀವಿ. ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ ಬೆಂಗಲಲ್ಲಿ ಮಾಡಿದ್ವಿ, ಅಲ್ಲೂ ಫ್ರೀ PHCಯಲ್ಲಿ ಮಾಡಿದ್ವಿ. ಪ್ಲಸ್ ಇದಕ್ಕೆ ಆ್ಯಡ್ ಆನ್ ಏನಂದರೆ ನಾವು ಮೆಡಿಸನ್ಸು ಕೊಡ್ತೀವಿ, ಯಾರು ಅಫೋರ್ಡಬಲ್ ಇಲ್ಲ ಪ್ಲಸ್ ಅವ್ರಿಗೆ ಕ್ಯೂರಬಲ್ ಇದ್ದರೆ ರೈಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಈವನ್ ಆಸ್ಟರ್ ಹಾಸ್ಪಿಟಲ್ ಪ್ಲಸ್ ರೋಟ್ರಿ ಕ್ಲಬ್ ಸೇರಿ ಸರ್ಜರಿನೂ ಮಾಡ್ತಾರೆ. ಸೊ ಇದು ಏನು ಉದ್ದೇಶ ಅಂದರೆ ಎಕ್ಸಾಂಪಲ್ ಹೇಳ್ದಂಗೆ ಜನರಿಗೆ ನಾವು ಬಂದು ಅಪ್ರೋಚ್ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದುಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಇವಾಗ 8 ದಿನ ಸತೀಶ್ ರುದ್ರಪ್ಪ ಸರ್ ಕ್ಲಿನಿಕಲಾಗಿ ತುಂಬ ಮಾತಾಡ್ತಾರೆ, ಅಂದರೆ ಇಂಪಾರ್ಟೆನ್ಸ್ ಆಫ್ ಎಪಿಲೆಪ್ಸಿ, ಅದು ಕ್ಯೂರಬಲ್ ಹೆಂಗೆ ಅಂತ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಪ್ರೇಯರ್ ಬಂದು ಒಂದು ಅವೇರ್ನೆಸ್ ಕೊಡಬೇಕು, ಲೈಕ್ ಪ್ರೆಸ್ ರಿಲೀಸ್ ಕೊಡಬೇಕು ಅಂತ ಇವತ್ತು ಇಲ್ಲಿದ್ದೀವಿ ಸರ್. ಸೊ ಅದರಿಂದ ಶ್ರೀನಿವಾಸ್ ಸರ್ಗೆ ಧನ್ಯವಾದಗಳು ಇದು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನು ಈ ತಿಂಗಳ 25ನೇ ತಾರೀಕು ಶನಿವಾರದ 10:30ರಿಂದ 1:30ರವರೆಗೆ ನಂಗ್ಲಿ ಸರ್ಕಾರಿ ರೋಟ್ರಿ ಶಾಲೆ ಅಂತೇನು ನಾವು ಹೋದ ವರ್ಷ ನಿರ್ಮಾಣ ಮಾಡಿದ್ದೀವಿ. ಆ ಒಂದು ಶಾಲಾ ಆವರಣದಲ್ಲಿ ಈ ಒಂದು ಮೂರ್ಛೆ ರೋಗ ತಪಾಸಣೆ ಮತ್ತು ಚಿಕಿತ್ಸೆ, ಇದಕ್ಕಾಗಿಯೇ 1.5 ಕೋಟಿ ರು ವೆಚ್ಚದಲ್ಲಿ ಒಂದು ಸುಚಿತ ವಾಹನವನ್ನು ಸಹ ರೆಡಿ ಮಾಡಿದ್ದೀವಿ. ರೋಟ್ರಿ ಹಾಗೂ ಆಸ್ಟರ್ ಆಸ್ಪತ್ರೆ ಮತ್ತು IT ಕಾರಿಡಾರ್ ಬೆಂಗಳೂರು ರೋಟ್ರಿ ಕ್ಲಬ್ಬಿಂದ. ಈ ಒಂದು ತಂಡದ ನೇತೃತ್ವವನ್ನು ಡಾಕ್ಟರ್ ಸತೀಶ್ ರುದ್ರಪ್ಪ ಸರ್ ಅವರು ವಹಿಸಿದ್ದಾರೆ. ಇವರು ಭಾಳಷ್ಟು ಖ್ಯಾತಿಯ ನರರೋಗ ತಜ್ಞರು. ಈಗಾಗಲೇ ಅವರು ಮುಳಬಾಲ್ ಕಡೆ ಪೇಷಂಟ್ಸ್ ಕೂಡ ಭಾಳಷ್ಟು ಜನಕ್ಕೆ ಟ್ರೀಟ್ಮೆಂಟನ್ನು ನೀಡಿದ್ದಾರೆ. ನಾನು ಮೊದಲನೇದಾಗಿ ಅವ್ರು ಪರಿಚಯ ಆಗಿದ್ದು ನಮ್ಮ ಅಣ್ಣ ಅವರು ಸಹ ಅವರು 2 ಸರ್ಜರಿ ಮಾಡಿದ್ರು. ನಾನು ನಮ್ಮ ಹೋದ DG ಆಗಿದ್ದಂಥ ನಾಗೇಂದ್ರ ಪ್ರಸಾದ್ ಅವರಿಗೆ ಫೋನ್ ಮಾಡಿದಾಗ ಒಂದು ದಿವಸ ಈ ಥರ ತೊಂದರೆ ಆಗಿದೆ ಸರ್, ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದಾಗ ನನಗೆ ಅವ್ರು ತೋರಿಸ್ಕೊಟ್ಟಿದ್ದೆ ಸತೀಶ್ ರುದ್ರಪ್ಪ ಅವರ ನಂಬರ್ ಕೊಟ್ಟು ಅಲ್ಲಿಗೆ ನಮಗೆ ಕಳಿಸ್ಕೊಟ್ರು. ಭಾಳಷ್ಟು ಉತ್ತಮ ಚಿಕಿತ್ಸೆಯನ್ನು ನೀಡಿ ಏನು ಮನುಷ್ಯ ಇನ್ನು ಎದ್ದೊಳ್ಳೋದೇ ಇಲ್ಲ ಮೇಲಕ್ಕೆ ಅನ್ನೋ ಪರಿಸ್ಥಿತಿಯಲ್ಲಿದ್ದಂಥವ್ರನ್ನ ಎದ್ದು ಓಡಾಡಿ ಇವತ್ತು ಆ್ಯಕ್ಟಿವ್ ಆಗಿರ್ತಕ್ಕಂತೆ ಮಾಡ್ತಕ್ಕ ಒಂದು ವೈದ್ಯರು, ಬಹಳಷ್ಟು ವಿಶೇಷವಾದಂಥ ವೈದ್ಯರ ತಂಡವನ್ನು ಹೊಂದಿದ್ದಾರೆ. ಅವರು ಮೊದಲಿಗೆ ಸಕ್ರಾ ಹಾಸ್ಪಿಟ್ಲಲ್ಲಿದ್ದರು, ಈಗ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟ್ಲಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕೈಗೊಳ್ಳಬೇಕು ಅಂತೇಳಿ ಒಂದು ದೃಢ ನಿರ್ಧಾರವನ್ನು ತಗೊಂಡು ನಮ್ಮ ಲೋಕಲ್ ರೋಟ್ರಿ ಕ್ಲಬ್ಸ್ ಅದಕ್ಕೆ ಪೂರ್ಣವಾದ ಬೆಂಬಲವನ್ನು ನೀಡ್ತೀವಿ ಸರ್. ತಾವೆಷ್ಟೇ ಕ್ಯಾಂಪ್ಗಳನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೋಟ್ರಿ ಕ್ಲಬ್ಸ್ ನಮ್ಮ ಝೋನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ನಿಲ್ತೀವಿ, ನಿಮಗೇನೇ ಸಪೋರ್ಟ್ ಬೇಕು ಅಂತ ಕೊಡ್ತೀವಿ ಅಂಥೇಳಿ ಆಶ್ವಾಸನೆ ನೀಡಿ, ಆ ನಿಟ್ಟಿನಲ್ಲಿ ಹೋದ ವರ್ಷ NR ಸತ್ಯಣ್ಣ ಅವರು ಅಧ್ಯಕ್ಷರಾಗಿದ್ದ ಅವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಬ್ರಾಹ್ಮಣ ಸಂಘದ ಒಂದು ಭವನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ವಿ. ಸುಮಾರು ಪೇಷಂಟ್ಸ್ ಅಲ್ಲಿ ಬಂದು ಚಿಕಿತ್ಸೆಯನ್ನು ತೊಗೊಂಡಿದ್ದಾರೆ. 1-2 ಪೇಷಂಟ್ಸ್ಗೆ ಸರ್ಜರಿ ಸಹ ಮಾಡಿದ್ದಾರೆ. ಇದು ಎಲ್ಲ ಪೂರ್ತಿ ಉಚಿತವಾಗಿ ರೋಟ್ರಿ ಹಾಗೂ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ಮತ್ತು IT ಕಾರಿಡಾರ್ ರೋಟ್ರಿ ಇವರೊಂದಿಗೆ ಇದು ಫ್ರೀಯಾಗಿ ಮಾಡಿಸ್ಕೊಡ್ತಾಯಿದ್ವಿ. ಈ ನಿಟ್ಟಿನಲ್ಲಿ ಏನು ನಂಗ್ಲಿಯಲ್ಲಿ 25ನೇ ತಾರೀಕಿನ ದಿವಸ ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಇದನ್ನು ತಮ್ಮ ಮೀಡಿಯಾ ಮುಖಾಂತರ ಇಡೀ ತಾಲೂಕಿನ ಜನತೆಗೆ ಈ ಒಂದು ವಿಷಯವನ್ನು ಮುಟ್ಟಿಸಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದು ಅದು ಅವರ ಒಂದು ಏನು ಅವರಿಗೆ ಪ್ರಾಬ್ಲಮ್ ಇದೆ ಅದನ್ನು ತಿಳಿಸಿ ಅದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ತಗೋಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಅವರು ಭವಿಷ್ಯ ಉಜ್ವಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ. ಇದೇನು ಮೂರ್ಛೆ ರೋಗ ಅನ್ನೋದು ಏನು ದೊಡ್ಡ ಅಡುವಂಥ ರೋಗ ಅಲ್ಲ. ಕೆಲವರಿಗೆಲ್ಲ ಒಂದು ಮನೆಯಲ್ಲಿ ಮೂರ್ಛೆ ರೋಗ ಇದೆ ಅಂದರೆ ಅದು ಇನ್ನೊಬ್ರಿಗೂ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಅದೆಲ್ಲ ಸುಳ್ಳು. ಇದು ತಲೆಯಲ್ಲಿರ್ತಕ್ಕಂಥ ಬ್ರೈನಲ್ಲಿ ಹಾಕಂಥ ಯಾವುದೋ ಒಂದು ಸಣ್ಣ ಡಿಫಿಷಿಯನ್ಸಿಂದ ಆಗ್ತಂಥ ಪ್ರಾಬ್ಲಮ್ಮು. ಇದಕ್ಕೆ ಉತ್ತಮ ಚಿಕಿತ್ಸೆಯನ್ನು ನೀಡಿ ಇದನ್ನು ಕ್ಯೂರ್ ಮಾಡೋದಕ್ಕೆ ನಮ್ಮ ವೈದ್ಯರ ತಂಡ ಸಿದ್ಧವಾಗಿದೆ. ಎಲ್ಲ ಉಚಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ರೋಟ್ರಿ ಕಡೆಯಿಂದ ಹಾಗೂ ಆಸ್ಟರ್ ಹಾಸ್ಪಿಟ್ಲಿಂದ ನಮ್ಮ ಜನಕ್ಕೆ ಆಶ್ವಾಸವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬಂದು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ಎಲ್ಲ ಮುಳಬಾಲ್ ಜನತೆಗೆ ಪ್ರಾರ್ಥಿಸ್ತೇನೆ. ಈ ಒಂದು ನಂಗ್ಲಿನಲ್ಲಿ 25ನೇ ತಾರೀಕು ಮೂರ್ಛೆ ರೋಗ ಇರುವಂಥವ್ರಿಗೆ ಉಚಿತವಾಗಿ ಎಲ್ಲ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡಲಾಗುತ್ತೆ.
ದಯವಿಟ್ಟು ಮುಳಬಾಗಿಲು ತಾಲೂಕಿನ ಸುತ್ತಮುತ್ತಲ ಎಲ್ಲ ಜನರು ಕೂಡ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ಕೂಡ ಮಾಧ್ಯಮಗಳ ಮುಖಾಂತರ ರೋಟರಿ ಸಂಸ್ಥೆಯಿಂದ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಈಗಾಗಲೇ ರೋಟರಿ ಸಂಸ್ಥೆಯಲ್ಲಿ ಅನೇಕ ಆರೋಗ್ಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಎಲ್ಲ ಕೂಡ ಯಶಸ್ವಿಯಾಗಿದ್ದಾವೆ. ಈ ಮೂರ್ಛೆ ರೋಗಕ್ಕೆ ವಿಶೇಷವಾಗಿ ಇನ್ನೊಂದು ನಮ್ಮ ಡಾಕ್ಟರ್ ತಂಡ ಇಲ್ಲೇ ಇದೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೆಲ್ಲ ಒಂದು ಪರೀಕ್ಷೆಗೆ ಬಂದು 5,000 ರೂಪಾಯಿವರೆಗೂ ಆಗುತ್ತೆ. ಇಲ್ಲಿಂದ ನೀವು ಬೆಂಗಳೂರಿಗೆ ಬರಬೇಕು ಅಂದರೂ ಕೂಡ ಒಂದು ದಿನ ನಾವು ಜೊತೆಗೆ ಇನ್ನೊಬ್ರು ಇರಬೇಕು, ಹೋಗಿ ಬರೋದು ಖರ್ಚು ವೆಚ್ಚಗಳು ಮತ್ತು ಅಲ್ಲಿ ಫೀಸ್ ಕಟ್ಟೋದು ನಮ್ಮ ಒಂದು ದಿನ ವೇಸ್ಟ್ ಆಗಿ ಕೂಡ 5-10 ಸಾವಿರ ಖರ್ಚಾಗ್ಬೋದು. ಅದೆಲ್ಲ ಕೂಡ ಡಾಕ್ಟ್ರೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ ಅಂದರೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಇದಕ್ಕೆ ಮುಖ್ಯ ಈ ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದವರು ತಾವು ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಮೂಲೆ ಮೂಲೆಗೂ ಪ್ರಸಾರ ಆಗೋ ರೀತಿ ಇದನ್ನು ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮವನ್ನು. ಹಾಗಾಗಿ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಪು ಎಲ್ಲ ಏನೇನಿದೆ ಎಲ್ರಿಗೂ ಕೂಡ ಕಳಿಸಿ ಇದನ್ನು ಉಪಯೋಗ ಮಾಡಿಕೊಳ್ಳಿ. ರೋಟರಿ ಸಂಸ್ಥೆಯಿಂದ ಮತ್ತು ಆಸ್ಟರ್ ಹಾಸ್ಪಿಟ್ಲಿಂದ ಎಲ್ಲ ಉಪಯೋಗ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ರೋಟರಿ ಸಂಸ್ಥೆಯಿಂದ ಹಾಗೂ ಮಾಧ್ಯಮದವರಿಂದ ಎಲ್ಲರಲ್ಲಿ ಕಳ್ಕಳಿ ಮಾತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸೀನಿಯರ್ ರೋಟರಿಯನ್ ಅಂತ ನಮ್ಮ ಬಾಬಣ್ಣ ಬಂದರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಬಾಬಣ್ಣ, ವೆಲ್ಕಮ್. ಅದೇ ರೀತಿ ಮುಂದಿನ ವರ್ಷದ ಅಧ್ಯಕ್ಷ ಆಗಿರ್ತಾರೆ ನಮ್ಮ ಶಂಕರಣ್ಣ ಬಂದರೆ ಅವ್ರಿಗೂ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವೆಲ್ಕಮ್ ಶಂಕರಣ್ಣ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮುಂದಿನ ವರ್ಷದ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ನಮ್ಮ ಶಂಕರಣ್ಣ ಅವರು ಒಂದೆರಡು ಮಾತು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ.